ಅದೇ ನವೆಂಬರ್ ಕ್ರಾಂತಿ ಅಂದರೆ ಏನು ಅಂದರೆ ಅಶೋಕಣ್ಣನ ಚೇರಿಗೆ ಸುನೀಲ್ ಅಣ್ಣ ಬರ್ತಿದ್ದಾರೆ. ಸೊ ಖಂಡಿತವಾಗೂ ನವೆಂಬರಲ್ಲಿ ಕ್ರಾಂತಿ ಆಗ್ತಿದೆ. ಸುನೀಲ್ ಅವರು ಅಶೋಕಣ್ಣನ ಚೇರ್ ಕಿತ್ಕೊಂಡು ಹೊರಟೋಗ್ತಾರೆ. ಅಶೋಕಣ್ಣ ಪದ್ಮನಾಭನಗರ ಜ್ಯೋತಿಷಾಲದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಇರೋ ಚಾಪೆ ಮೇಲೇ ಕುತ್ಕೊತಾರೆ. ಇದೇ ನವೆಂಬರ್ ಕ್ರಾಂತಿ. ಇದಾಗಿರೋ ಅಗ್ರಿಮೆಂಟು ಸರ್. ಅಲ್ಲ, ಈಗ ಮೊನ್ನೆ ತಾರೆ ಲಾಸ್ಟ್ 3 ದಿನದಿಂದ ಅಕ್ಟೋಬರ್ ಕ್ರಾಂತಿ ಮುಗೀತು. ನನಗೇನೋ ಅನಿಸ್ತಿದೆ, ಅಶೋಕಣ್ಣ ಅಕ್ಟೋಬರ್ ಕ್ರಾಂತಿ ಅಂದರೆ ಮೋಸ್ಟ್ಲಿ ಈ ಅಕ್ಟೋಬರ್ ಕ್ರಾಂತಿ ಮೊನ್ನೆ 3 ದಿನದಿಂದ ಆಯ್ತಲ್ಲ, ಅದರಲ್ಲಿ ಅಶೋಕಣ್ಣನ ಷಡ್ಯಂತ್ರ ಇದೆ ಅನಿಸುತ್ತೆ ಸರ್. ಈಗ ದೈವ ಬಲ, ನನ್ನನ್ನು ಬಿ ಜೆ ಪಿಯವರು ವಿಷ್ಣುವಿನ ಅವತಾರದಲ್ಲಿ ನೋಡ್ತಾ ಇದ್ದಾರೆ. ಯಾಕೆ ಅಂತ ಹೇಳ, ಬಿ ಜೆ ಪಿಯವರು ನನ್ನನ್ನು ವಿಷ್ಣುವಿನ ಮಾಡ್ರನ್ ಅವತಾರ ಯಾಕೆ ಗೊತ್ತಾ? ಅವ್ರು ಮೊನ್ನೆ ಒಂದು ಪದ ಬಳಸಿದ್ರು, ಹಂದಿ ಅಂತ. ಅದರ ಅರ್ಥ ಏನು ಗೊತ್ತಾ? ವರಾಹ ರೂಪಂ ಅಂತ ಕಾಂತಾರದಲ್ಲಿ ಒಂದು ಸಾಲಿದೆ ಗೊತ್ತಾ? ವರಾಹ ರೂಪಂ ಅಂದರೆ ಏನು ಅಂದರೆ ವಿಷ್ಣು 3ನೇ ಅವತಾರ ಹಂದಿಯ ರೂಪದಲ್ಲಿ ಇರುತ್ತಂತೆ. ಅಂದರೆ ಭೂಮಿಯಲ್ಲಿ ಅಸಮರ್ಥರು ಅಯೋಗ್ಯರೆಲ್ಲ ಜಾಸ್ತಿ ಆದಾಗ ವಿಷ್ಣು ಹಂದಿಯ ರೂಪ ತಂದು ಈ ಅಸಮರ್ಥರನ್ನೆಲ್ಲ ಸೋಲಿಸೋದು. ಸೊ ನನ್ನನ್ನು ಅವರು ವಿಷ್ಣುವಿನ 3ನೇ ಅವತಾರ ಅಂತ ಭಾವಿಸಿದಾಗ ರಾಜಭವನಕ್ಕೆ ಹೋಗೋದು ತಪ್ಪಿಲ್ಲ ಅಂತ. ವರಾಹ ರೂಪಂ ಅಂದರೆ ಅದೇ ಸರ್.